ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲಿಗೆ ವೀರೇಂದ್ರ ಉಪ್ಪಂದ ನೀವೊಂದು ಟ್ಯಾಗ್ ಲೈನ್ ಅನ್ನ ಬಳಸಿದ್ರಿ, ಬಹಳ ಇಷ್ಟ ಆಯ್ತದು. ಅಕ್ಕಿ ಮೇಲಿನ ಪ್ರೀತಿ ಆದ್ರೆ ನೆಂಟರನ್ನ ಬಿಟ್ಕೊಳಕ್ಕಾಗತ್ತಾ ಎನ್ನುವಂಥದ್ದು ಕೂಡ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಹಾಗೆ ಆಯ್ತಾ ಹೇಗೆ ಅಂತ ಈಗ ಪರಿಸ್ಥಿತಿ ಆಗಿದೆ. ಈಗ ನೆಂಟರು ಯಾರು ಇಲ್ಲಿ JDS ಅವರೇ ಬಿಜೆಪಿಗೆ ನೆಂಟರು, ಯಾಕಂದ್ರೆ ಮೈತ್ರಿಯಲ್ಲಿದ್ದಾರೆ ಅಂತ ಹೇಳಿ. ಅಕ್ಕಿ ಮೇಲೆ ಆಸೆ ಅಂದರೆ ಬಿಜೆಪಿಯ ನಾಯಕರು, ಅವರ ಕಾರ್ಯಕರ್ತರು, ಅವ್ರ ಲೀಡರ್ಸ್, ಅವ್ರಿಗೆ ಅವ್ರ ಅಕ್ಕಿ ಅಂದರೆ ಅಕ್ಕಿ ಮೇಲೆ ಆಸೆ ಇದೆ, ಅಕ್ಕಿ ಖರ್ಚಾಗಬಾರ್ದು. ನೆಂಟರು ಬಂದಿದ್ದಾರೆ, ನೆಂಟರಿಗೆ ಗೌರವ ಕೊಡಲೇಬೇಕು, ಉಪಚಾರ ಮಾಡಲೇಬೇಕು, ಆ ಪರಿಸ್ಥಿತಿಲಿದ್ದಾರೆ ಅನ್ನೋ ಅರ್ಥ ಅದು. ನೋಡಿ ಏನಾಗಿದೆ ಬಿಜೆಪಿಯಲ್ಲಿ ಈಗ ದೇವೇಗೌಡರ ಹಿರಿತನ, ಆ ಹಿರಿತನಕ್ಕೆ ಗೌರವ ಕೊಡಲೇಬೇಕು. ಆದರೆ ಯಡಿಯೂರಪ್ಪನವರಿಗೆ ಹಾಗೆ ಅವರ ಸುತ್ತಮುತ್ತ ಇರುವಂತಹ ನಾಯಕರಿಗೆಲ್ಲ ಇಲ್ಲ ನಮ್ಮವರೊಬ್ಬರು ಹೋಗಬೇಕು ರಾಜ್ಯಸಭೆಗೆ. ಯಾಕೆ? ಅದಕ್ಕೂ ಒಂದು ಕಾರಣ ಇದೆ. ಇಲ್ಲಿ ಕರ್ನಾಟಕದ ಮಟ್ಟಿಗೆ ಅವರಿಗೆ 2028ರ ಗುರಿ ಇದೆ ಯಡಿಯೂರಪ್ಪನವರಿಗೆ. ಆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಹಿಡಿಬೇಕು, ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಲ್ಲಿ BJPಯ ಪಾರುಪತ್ಯ ಇರಬೇಕು, JDS ಹೆಚ್ಚು ಇಲ್ಲಿ ಪಾರುಪತ್ಯವನ್ನು ಸಾಧಿಸಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅವ್ರನ್ನ ತಡಿಲಿಕ್ಕೆ ಸಾಧ್ಯವೋ ಎಲ್ಲ ಪ್ರಯತ್ನವನ್ನು ಮಾಡೋದು ಅತ್ಯಂತ ಸಹಜ. ಆದರೆ ದೇವೇಗೌಡರ ವಿಚಾರವಾಗಿ ಸ್ವತಃ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಇಲ್ಲ ದೇವೇಗೌಡರನ್ನ ಈ ಬಾರಿ ಕಳಿಸ್ಬೇಕು ಅಂತ. ನೋಡಿ ಅದಕ್ಕೊಂದು ಮಹತ್ವ ಇದೆ. ದೇವೇಗೌಡರಿಗೆ ಈಗ 94 ವರ್ಷ. ಈಗ ಅವ್ರನ್ನ ಆಯ್ಕೆ ಮಾಡಿದ್ರೆ ಇನ್ನು 6 ವರ್ಷ ಅಂದರೆ ಆಗ ಅವರು ಶತಾಯುಷಿ. ಅಂದರೆ ಒಂದು ಮೆಸೇಜ್ BJPಯಿಂದ ದೇವೇಗೌಡರು ರಾಜ್ಯಸಭೆಗೆ ಹೋದರು, ಅದು ಯಾವತ್ತಿಗೂ ಕೂಡ ಅಂದರೆ ಒಂದು ಇತಿಹಾಸದಲ್ಲಿ ಉಳಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಬೇಕಾಗಿರುವಂಥದ್ದು. ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಮೆಸೇಜ್, ಆ ಮೆಸೇಜನ್ನು ಕನ್ವೆ ಮಾಡುವಂಥ ಪ್ರಯತ್ನ ಕೂಡ ಇದರ ಹಿಂದೆ ಇದೆ. ಅಂದರೆ ಕೇವಲ ದೇವೇಗೌಡರ ಒಂದು ಗೌರವ, ಅವ್ರ ಬಗ್ಗೆ ಇರುವಂಥ ಗೌರವ ಅದಷ್ಟೇ ಅಲ್ಲ, ಅದನ್ನು ಮೀರಿ ಇಲ್ಲಿ ಸಹಜವಾದ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಆಯ್ಕೆಯನ್ನು ಮಾಡಿರುವಂಥದ್ದು. ಸದಾನಂದ ಗೌಡರ ಹೆಸರು ಸಹಜವಾಗಿ ಚರ್ಚೆಗೆ ಬಂದಿದ್ದು ನಿಜ. ಮತ್ತು ನೋಡಿ ಇಂಥದ್ದೆಲ್ಲ ಇದೆಯಲ್ಲ, ರಾಜ್ಯಸಭೆ ವಿಶೇಷವಾಗಿ ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅನ್ನೋದು ರಾಜ್ಯ ನಾಯಕರ ಅವರ ಆಸೆ ಆಗಿರ್ಬೋದು, ಅವರ ಆಸಕ್ತಿ ಆಗಿರ್ಬೋದು, ಅವರ ಆಯ್ಕೆ ಆಗಿರ್ಬೋದು, ಅದು ಲೆಕ್ಕಕ್ಕೆ ಬರೋದಿಲ್ಲ. ಈ ಹಿಂದೆ ಯಾರ್ಯಾರನ್ನ ಕಳಿಸಿದ್ರು ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ. K. ನಾರಾಯಣ್, ಈರಣ್ಣ ಕಡಾಡಿ ಇವರೆಲ್ಲ ಹೋದದ್ದಿದೆಯಲ್ಲ, ಇವರೆಲ್ಲ ಹೋದದ್ದು ಹೈಕಮಾಂಡ್ನ ಆಯ್ಕೆಯಾಗಿ ಹೋದದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ದೇವೇಗೌಡರ ಹೆಸರು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆಲವರಿಗೆಲ್ಲ ಇದ್ದಿರ್ಬೋದು ಇಲ್ಲಿ ರಾಜ್ಯ ನಾಯಕರಿಗೆ, ಇಲ್ಲ ಕರ್ನಾಟಕದಿಂದ ನಮ್ಮವರೇ ಒಬ್ಬರು ಹೋಗಬೇಕು ಅಂತೇಳಿ. ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ಆಪ್ಷನ್ ಕೊಟ್ಟಿತ್ತು. ದೇವೇಗೌಡರು ಕೇಳಿದ್ರು, ನೀವು ಮಹಾರಾಷ್ಟ್ರದಿಂದ ಹೋಗ್ತೀರಾ, ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿ, ಯಾಕಂದರೆ ನೀವು ಮಾಜಿ ಪ್ರಧಾನಮಂತ್ರಿಗಳು ಅಂತೇಳಿ. ಆದರೆ ದೇವೇಗೌಡರು ಅದನ್ನು ಒಪ್ಪಲಿಲ್ಲ. ನಾನು ಹೋಗೋದಿದ್ರೆ ಕರ್ನಾಟಕದಿಂದನೇ ಹೋಗೋದು, ಇಲ್ಲ ಅಂದರೆ ಹೀಗೆ ಇದ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ದೇವೇಗೌಡರು ರಾಜ್ಯಸಭೆಗೆ ಮತ್ತೆ ಹೋಗೋದಾದರೆ ಕರ್ನಾಟಕದಿಂದಲೇ ಅನ್ನುವ ಒಂದು ನಿಲುವನ್ನು, ನಿರ್ಧಾರವನ್ನು ಅವ್ರು ತೆಗೆದುಕೊಂಡಿದ್ದರಿಂದ ಸಹಜವಾಗಿ BJP ಹೈಕಮಾಂಡ್ ಕೂಡ ಅವರಿಗೆ ಮಣೆ ಹಾಕುವಂಥ ಮನಸ್ಸನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸಹಜವಾಗಿ ನಮ್ಮ ಒಳನೋಟಕ್ಕೆ ಕಾಣಿಸಿದ್ದು ಅದೇ. ಸಾಂತಗೌಡರ ಹೆಸರು ಕೋರ್ ಕಮಿಟಿಯಿಂದಲೂ ಕಳಿಸ್ಲಿಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆದಿದ್ದೆಲ್ಲ ವರದಿ ಆಗಿತ್ತು ನಮ್ಮಲ್ಲಿ. ಆದರೆ ನಿನ್ನೆ ಯಾವಾಗ ನಿತಿನ್ ನವೀನ್ ಅವರೀಗ ಕರ್ನಾಟಕಕ್ಕೆ ಬಂದಿದ್ದಾರೆ, ರಾಷ್ಟ್ರೀಯ BJP ಅಧ್ಯಕ್ಷರು, ಅವರು ಕರ್ನಾಟಕಕ್ಕೆ ಬಂದಿರುವ ಆ ರೆಲೆವೆನ್ಸ್ ನೋಡಿ, ಅವರು ಬರುವಾಗಲೇ ಒಂದು ಮೆಸೇಜನ್ನು ಕೊಟ್ಟು ಬಂದರು. ಯಾಕಂದರೆ ಅವರು ಇಲ್ಲಿದ್ದಾಗ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು. ಮತ್ತು ನೋಡಿ ಮೊನ್ನೆ ಗೋವಾ ಮುಖ್ಯಮಂತ್ರಿ ಸಾವಂತ್ ಅವರು ಬಂದು ದೇವೇಗೌಡರನ್ನ ಭೇಟಿಯಾದರು, ಪ್ರಮೋದ್ ಸಾವಂತ್ ಅವರು. ಆಗಲೂ ಕೂಡ ಇದೇ ಹಿನ್ನೆಲೆಯಲ್ಲೇ ಮಾತುಕತೆ ನಡೆಸಿದರು. ಅಂದರೆ ಆಪ್ಷನ್ ಇತ್ತು, ಗೋವಾದಿಂದಲೂ ಕಳಿಸ್ಲಿಕ್ಕೆ ಆಪ್ಷನ್ ಇದೆ, ಹಾಗೆ ಮಹಾರಾಷ್ಟ್ರದಿಂದ ಇದೆ, ಕೇರಳದಿಂದ ಕಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ನಂಬರ್ಸ್ ಇಲ್ಲ ಅವರಿಗೆ. ಆ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ನಿತಿನ್ ನವೀನ್ ಅವರ ರೆಲೆವೆನ್ಸ್ ಇಟ್ಕೊಂಡು ನೋಡಿದ್ರೆ ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯ BJP ನಾಯಕರು ಮುಂದೆ ಬಂದು ಇಲ್ಲ ದೇವೇಗೌಡರನ್ನ ರಾಜ್ಯಸಭೆ ಕಳಿಸೋದಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ ಅನ್ನುವ ಮೂಲಕ ಒಂದು ಸಂದೇಶವನ್ನು ಒಕ್ಕಲಿಗರಿಗೂ ಕೂಡ, ಅಂದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಆ ಸಮುದಾಯದವರೆಲ್ಲರೂ ಕೂಡ, ಆ ಒಂದು ಮೆಸೇಜ್ನ ಕನ್ವೆ ಮಾಡುವಂಥ ಪ್ರಯತ್ನ ಈ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ನಿಕೇಶ್. ವೀರೇಂದ್ರ, ಇನ್ನೊಂದು ಬಹಳ ಪ್ರಮುಖವಾಗಿ ಈ ರಾಜ್ಯಸಭೆ ಅನ್ನೊಂದು ಜಾಣರ ವೇದಿಕೆ, ಜಾಣರ ಜಗಲಿ ಅಂತ ಕರೀತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾಡಿನ ಅಸ್ಮಿತೆ ವಿಚಾರಕ್ಕೆ ಬಂದಾಗ, ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ, ಸೊ ದೇವೇಗೌಡರು ಈ ಏಜ್ ಅನ್ನೋದನ್ನು ಬಿಟ್ಟು ಟೇಬಲ್ ಗುದ್ದಿ ಕೇಳ್ತಾರೆ ಜನ. ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಆ ಒಂದು ಕಾನ್ಸೆಪ್ಟಲ್ಲೂ ಕೂಡ ಅವ್ರನ್ನ ಆಯ್ಕೆ ಮಾಡಿರಬಹುದಾ ನಮ್ಮವರು? ಖಂಡಿತವಾಗಿಯೂ ಆಯ್ಕೆ ಮಾಡಿದ್ರೆ, ಅಂದ್ರೆ ಇದು ಆಯ್ಕೆ ಆಗಬೇಕು, ಅವ್ರು ಆಯ್ಕೆ ಮಾಡಿದ್ದೇ ಆದ್ರೆ ಡೆಫಿನೆಟ್ಲಿ ನೋಡಿ ನರೇಂದ್ರ ಮೋದಿ ಅವರು ಯಾವ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ, ಅದು ಬಹಳ ಪ್ರಸ್ತುತ. ಒಬ್ಬರೇ ಮಾಜಿ ಪ್ರಧಾನಮಂತ್ರಿ ಬದುಕಿರುವವರು ಭಾರತ ದೇಶದಲ್ಲಿ, ಮಾಜಿ ಪ್ರಧಾನಮಂತ್ರಿ ನಾನು ಹೇಳ್ತಿರುವಂಥದ್ದು, ಅವರು ಅಲ್ಲಿ ಸದನದಲ್ಲಿ ರಾಜ್ಯಸಭೆಯಲ್ಲಿ ನಿಂತು ನರೇಂದ್ರ ಮೋದಿಯವರ ಪರವಾಗಿ, ಭಾರತದ ಸರ್ಕಾರದ ಪರವಾಗಿ, BJP ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡ್ತಾರೆ ಅಂದರೆ ಅದು ಖಂಡಿತವಾಗಿ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ. ಅದೊಂದು ಬಹಳ ಒಂದು ಪಾಸಿಟಿವ್ ಮೆಸೇಜ್ ಕನ್ವೆ ಆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ ಕೂಡ ಯೋಚನೆ ಮಾಡ್ತಾರೆ ಅವರು. ಅದೇ ಕಾರಣಕ್ಕಾಗಿ
ನರೇಂದ್ರ ಮೋದಿಯವರು ವೈಯಕ್ತಿಕವಾಗಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ ಹೇಳಿದ್ಮೇಲೆ ಮತ್ತಿನ್ನೇನಿದೆ ಎಸ್, ಅವ್ರು ಒಪ್ಪಲೇಬೇಕು, ಒಪ್ಪಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲಿಗೆ ವೀರೇಂದ್ರ ಉಪ್ಪಂದ. ನೀವೊಂದು ಟ್ಯಾಗ್ ಲೈನ್ ಅನ್ನ ಬಳಸಿದ್ರಿ, ಬಹಳ ಇಷ್ಟ ಆಯ್ತದು. ಅಕ್ಕಿ ಮೇಲಿನ ಪ್ರೀತಿ, ಆದರೆ ನೆಂಟರನ್ನ ಬಿಟ್ಕೊಳಕ್ಕಾಗತ್ತಾ ಎನ್ನುವಂಥದ್ದು ಕೂಡ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಹಾಗೆ ಆಯ್ತಾ ಹೇಗೆ ಅಂತ ಈಗ ಪರಿಸ್ಥಿತಿ ಆಗಿದೆ. ಈಗ ನೆಂಟರು ಯಾರು ಇಲ್ಲಿ? JDS ಅವರೇ ಬಿಜೆಪಿಗೆ ನೆಂಟರು, ಯಾಕಂದ್ರೆ ಮೈತ್ರಿಯಲ್ಲಿದ್ದಾರೆ ಅಂತ ಹೇಳಿ. ಅಕ್ಕಿ ಮೇಲೆ ಆಸೆ ಅಂದರೆ ಬಿಜೆಪಿಯ ನಾಯಕರು, ಅವರ ಕಾರ್ಯಕರ್ತರು, ಅವ್ರ ಲೀಡರ್ಸ್, ಅವ್ರಿಗೆ ಅವ್ರ ಅಕ್ಕಿ ಅಂದರೆ ಅಕ್ಕಿ ಮೇಲೆ ಆಸೆ ಇದೆ, ಅಕ್ಕಿ ಖರ್ಚಾಗಬಾರ್ದು. ನೆಂಟರು ಬಂದಿದ್ದಾರೆ, ನೆಂಟರಿಗೆ ಗೌರವ ಕೊಡಲೇಬೇಕು, ಉಪಚಾರ ಮಾಡಲೇಬೇಕು, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಅರ್ಥ ಅದು. ನೋಡಿ ಏನಾಗಿದೆ ಬಿಜೆಪಿಯಲ್ಲಿ ಈಗ, ದೇವೇಗೌಡರ ಹಿರಿತನ, ಆ ಹಿರಿತನಕ್ಕೆ ಗೌರವ ಕೊಡಲೇಬೇಕು. ಆದರೆ ಯಡಿಯೂರಪ್ಪನವರಿಗೆ ಹಾಗೆ ಅವರ ಸುತ್ತಮುತ್ತ ಇರುವಂತಹ ನಾಯಕರಿಗೆಲ್ಲ ಇಲ್ಲ ನಮ್ಮವರೊಬ್ಬರು ಹೋಗಬೇಕು ರಾಜ್ಯಸಭೆಗೆ. ಯಾಕೆ? ಅದಕ್ಕೂ ಒಂದು ಕಾರಣ ಇದೆ. ಇಲ್ಲಿ ಕರ್ನಾಟಕದ ಮಟ್ಟಿಗೆ ಅವರಿಗೆ 2028ರ ಗುರಿ ಇದೆ ಯಡಿಯೂರಪ್ಪನವರಿಗೆ. ಆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಹಿಡಿಬೇಕು, ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಲ್ಲಿ BJPಯ ಪಾರುಪತ್ಯ ಇರಬೇಕು, JDS ಹೆಚ್ಚು ಇಲ್ಲಿ ಪಾರುಪತ್ಯವನ್ನು ಸಾಧಿಸಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅವ್ರನ್ನ ತಡಿಲಿಕ್ಕೆ ಸಾಧ್ಯವೋ ಎಲ್ಲ ಪ್ರಯತ್ನವನ್ನು ಮಾಡೋದು ಅತ್ಯಂತ ಸಹಜ. ಆದರೆ ದೇವೇಗೌಡರ ವಿಚಾರವಾಗಿ ಸ್ವತಃ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಇಲ್ಲ ದೇವೇಗೌಡರನ್ನ ಈ ಬಾರಿ ಕಳಿಸ್ಬೇಕು ಅಂತ. ನೋಡಿ ಅದಕ್ಕೊಂದು ಮಹತ್ವ ಇದೆ. ದೇವೇಗೌಡರಿಗೆ ಈಗ 94 ವರ್ಷ. ಈಗ ಅವ್ರನ್ನ ಆಯ್ಕೆ ಮಾಡಿದ್ರೆ ಇನ್ನು 6 ವರ್ಷ ಅಂದರೆ ಆಗ ಅವರು ಶತಾಯುಷಿ. ಅಂದರೆ ಒಂದು ಮೆಸೇಜ್, BJPಯಿಂದ ದೇವೇಗೌಡರು ರಾಜ್ಯಸಭೆಗೆ ಹೋದರು, ಅದು ಯಾವತ್ತಿಗೂ ಕೂಡ ಅಂದರೆ ಒಂದು ಇತಿಹಾಸದಲ್ಲಿ ಉಳಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಬೇಕಾಗಿರುವಂಥದ್ದು. ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಮೆಸೇಜ್, ಆ ಮೆಸೇಜನ್ನು ಕನ್ವೆ ಮಾಡುವಂಥ ಪ್ರಯತ್ನ ಕೂಡ ಇದರ ಹಿಂದೆ ಇದೆ. ಅಂದರೆ ಕೇವಲ ದೇವೇಗೌಡರ ಒಂದು ಗೌರವ, ಅವ್ರ ಬಗ್ಗೆ ಇರುವಂಥ ಗೌರವ ಅದಷ್ಟೇ ಅಲ್ಲ, ಅದನ್ನು ಮೀರಿ ಇಲ್ಲಿ ಸಹಜವಾದ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಆಯ್ಕೆಯನ್ನು ಮಾಡಿರುವಂಥದ್ದು. ಸದಾನಂದ ಗೌಡರ ಹೆಸರು ಸಹಜವಾಗಿ ಚರ್ಚೆಗೆ ಬಂದದ್ದು ನಿಜ. ಮತ್ತು ನೋಡಿ ಇಂಥದ್ದೆಲ್ಲ ಇದೆಯಲ್ಲ, ರಾಜ್ಯಸಭೆ, ವಿಶೇಷವಾಗಿ ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅನ್ನೋದು ರಾಜ್ಯ ನಾಯಕರ ಅವರ ಆಸೆ ಆಗಿರ್ಬೋದು, ಅವರ ಆಸಕ್ತಿ ಆಗಿರ್ಬೋದು, ಅವರ ಆಯ್ಕೆ ಆಗಿರ್ಬೋದು, ಅದು ಲೆಕ್ಕಕ್ಕೆ ಬರೋದಿಲ್ಲ. ಈ ಹಿಂದೆ ಯಾರ್ಯಾರನ್ನ ಕಳಿಸಿದ್ರು ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ. K. ನಾರಾಯಣ್, ಈರಣ್ಣ ಕಡಾಡಿ, ಇವರೆಲ್ಲ ಹೋದದ್ದಿದೆಯಲ್ಲ, ಇವರೆಲ್ಲ ಹೋದದ್ದು ಹೈಕಮಾಂಡ್ನ ಆಯ್ಕೆಯಾಗಿ ಹೋದದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ದೇವೇಗೌಡರ ಹೆಸರು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆಲವರಿಗೆಲ್ಲ ಇದ್ದಿರ್ಬೋದು ಇಲ್ಲಿ ರಾಜ್ಯ ನಾಯಕರಿಗೆ, ಇಲ್ಲ ಕರ್ನಾಟಕದಿಂದ ನಮ್ಮವರೇ ಒಬ್ಬರು ಹೋಗಬೇಕು ಅಂತೇಳಿ. ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ಆಪ್ಷನ್ ಕೊಟ್ಟಿತ್ತು. ದೇವೇಗೌಡರಿಗೆ ಕೇಳಿದ್ರು, ನೀವು ಮಹಾರಾಷ್ಟ್ರದಿಂದ ಹೋಗ್ತೀರಾ, ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿ, ಯಾಕಂದರೆ ನೀವು ಮಾಜಿ ಪ್ರಧಾನಮಂತ್ರಿಗಳು ಅಂತೇಳಿ. ಆದರೆ ದೇವೇಗೌಡರು ಅದನ್ನು ಒಪ್ಪಲಿಲ್ಲ. ನಾನು ಹೋಗೋದಿದ್ರೆ ಕರ್ನಾಟಕದಿಂದನೇ ಹೋಗೋದು, ಇಲ್ಲ ಅಂದರೆ ಹೀಗೆ ಇದ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ದೇವೇಗೌಡರು ರಾಜ್ಯಸಭೆಗೆ ಮತ್ತೆ ಹೋಗೋದಾದರೆ ಕರ್ನಾಟಕದಿಂದಲೇ ಅನ್ನುವ ಒಂದು ನಿಲುವನ್ನು, ನಿರ್ಧಾರವನ್ನು ಅವ್ರು ತೆಗೆದುಕೊಂಡಿದ್ದರಿಂದ ಸಹಜವಾಗಿ BJP ಹೈಕಮಾಂಡ್ ಕೂಡ ಅವರಿಗೆ ಮಣೆ ಹಾಕುವಂಥ ಮನಸ್ಸನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸಹಜವಾಗಿ ನಮ್ಮ ಒಳನೋಟಕ್ಕೆ ಕಾಣಿಸಿದ್ದು ಅದೇ. ಸಾಂತಗೌಡರ ಹೆಸರು ಕೋರ್ ಕಮಿಟಿಯಿಂದಲೂ ಕಳಿಸ್ಲಿಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆದಿದ್ದೆಲ್ಲ ವರದಿ ಆಗಿತ್ತು ನಮ್ಮಲ್ಲಿ. ಆದರೆ ನಿನ್ನೆ ಯಾವಾಗ ನಿತಿನ್ ನವೀನ್ ಅವರೀಗ ಕರ್ನಾಟಕಕ್ಕೆ ಬಂದಿದ್ದಾರೆ, ರಾಷ್ಟ್ರೀಯ BJP ಅಧ್ಯಕ್ಷರು, ಅವರು ಕರ್ನಾಟಕಕ್ಕೆ ಬಂದಿರುವ ಆ ರೆಲೆವೆನ್ಸ್ ನೋಡಿ, ಅವರು ಬರುವಾಗಲೇ ಒಂದು ಮೆಸೇಜನ್ನು ಕೊಟ್ಟು ಬಂದರು. ಯಾಕಂದರೆ ಅವರು ಇಲ್ಲಿದ್ದಾಗ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು. ಮತ್ತು ನೋಡಿ ಮೊನ್ನೆ ಗೋವಾ ಮುಖ್ಯಮಂತ್ರಿ ಸಾವಂತ್ ಅವರು ಬಂದು ದೇವೇಗೌಡರನ್ನ ಭೇಟಿಯಾದರು, ಪ್ರಮೋದ್ ಸಾವಂತ್ ಅವರು. ಆಗಲೂ ಕೂಡ ಇದೇ ಹಿನ್ನೆಲೆಯಲ್ಲೇ ಮಾತುಕತೆ ನಡೆಸಿದರು. ಅಂದರೆ ಆಪ್ಷನ್ ಇತ್ತು, ಗೋವಾದಿಂದಲೂ ಕಳಿಸ್ಲಿಕ್ಕೆ ಆಪ್ಷನ್ ಇದೆ, ಹಾಗೆ ಮಹಾರಾಷ್ಟ್ರದಿಂದ ಇದೆ, ಕೇರಳದಿಂದ ಕಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ನಂಬರ್ಸ್ ಇಲ್ಲ ಅವರಿಗೆ. ಆ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ನಿತಿನ್ ನವೀನ್ ಅವರ ರೆಲೆವೆನ್ಸ್ ಇಟ್ಕೊಂಡು ನೋಡಿದ್ರೆ ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯ BJP ನಾಯಕರು ಮುಂದೆ ಬಂದು ಇಲ್ಲ ದೇವೇಗೌಡರನ್ನ ರಾಜ್ಯಸಭೆ ಕಳಿಸೋದಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ ಅನ್ನುವ ಮೂಲಕ ಒಂದು ಸಂದೇಶವನ್ನು ಒಕ್ಕಲಿಗರಿಗೂ ಕೂಡ, ಅಂದರೆ ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಆ ಸಮುದಾಯದವರೆಲ್ಲರೂ ಕೂಡ, ಆ ಒಂದು ಮೆಸೇಜ್ನ ಕನ್ವೆ ಮಾಡುವಂಥ ಪ್ರಯತ್ನ ಈ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ನಿಕೇಶ್, ವೀರೇಂದ್ರ, ಇನ್ನೊಂದು ಬಹಳ ಪ್ರಮುಖವಾಗಿ ಈ ರಾಜ್ಯಸಭೆ ಅನ್ನೊಂದು ಜಾಣರ ವೇದಿಕೆ, ಜಾಣರ ಜಗಲಿ ಅಂತ ಕರೀತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾಡಿನ ಅಸ್ಮಿತೆ ವಿಚಾರಕ್ಕೆ ಬಂದಾಗ, ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ, ಸೊ ದೇವೇಗೌಡರು ಈ ಏಜ್ ಅನ್ನೋದನ್ನು ಬಿಟ್ಟು ಟೇಬಲ್ ಗುಡ್ದಿ ಕೇಳ್ತಾರೆ ಜನ. ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಆ ಒಂದು ಕಾನ್ಸೆಪ್ಟಲ್ಲೂ ಕೂಡ ಅವ್ರನ್ನ ಆಯ್ಕೆ ಮಾಡಿರಬಹುದಾ ನಮ್ಮವರು? ಖಂಡಿತವಾಗಿಯೂ ಈಗ ಆಯ್ಕೆ ಮಾಡಿದ್ರೆ, ಅಂದ್ರೆ ಇದು ಆಯ್ಕೆ ಆಗಬೇಕು, ಅವ್ರು ಆಯ್ಕೆ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ನೋಡಿ ನರೇಂದ್ರ ಮೋದಿ ಅವರು ಯಾವ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ, ಅದು ಬಹಳ ಪ್ರಸ್ತುತ. ಒಬ್ಬರೇ ಮಾಜಿ ಪ್ರಧಾನಮಂತ್ರಿ ಬದುಕಿರುವವರು ಭಾರತ ದೇಶದಲ್ಲಿ, ಮಾಜಿ ಪ್ರಧಾನಮಂತ್ರಿ ನಾನು ಹೇಳ್ತಿರುವಂಥದ್ದು. ಅವರು ಅಲ್ಲಿ ಸದನದಲ್ಲಿ ರಾಜ್ಯಸಭೆಯಲ್ಲಿ ನಿಂತು
ನರೇಂದ್ರ ಮೋದಿಯವರ ಪರವಾಗಿ, ಭಾರತದ ಸರ್ಕಾರದ ಪರವಾಗಿ, BJP ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡ್ತಾರೆ ಅಂದರೆ ಅದು ಖಂಡಿತವಾಗಿ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ. ಅದೊಂದು ಬಹಳ ಒಂದು ಪಾಸಿಟಿವ್ ಮೆಸೇಜ್ ಕನ್ವೆ ಆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ ಕೂಡ ಯೋಚನೆ ಮಾಡ್ತಾರೆ ಅವರು. ಅದೇ ಕಾರಣಕ್ಕಾಗಿ ನರೇಂದ್ರ ಮೋದಿಯವರು ವೈಯಕ್ತಿಕವಾಗಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದು. ಅದೇ ಹಿನ್ನೆಲೆಯಲ್ಲಿ ಈಗ ರಾಜ್ಯ BJP ನಾಯಕರು ಕೂಡ ಹೈಕಮಾಂಡ್ ಹೇಳಿದ್ಮೇಲೆ ಮತ್ತಿನ್ನೇನಿದೆ ಎಸ್ ಅವ್ರು ಒಪ್ಪಲೇಬೇಕು, ಒಪ್ಪಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗೆ.